ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಿಲ್ಲ. ನೋಡಿ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಹೋದ ಭಾನುವಾರ ಮಾಡಿರೋ ವಿಡಿಯೋ. ಸೊ ಪಾಯಿಂಟ್ ಬಿಸಿ ಇರೋದರಿಂದ ಲ್ಯಾಗ್ ಮಾಡೋಕ್ಕಾಗಿರಲಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ನೋಡಿ, ಇದು ಚಿನ್ನಮ್ಮನಲ್ಲಿ ಬಜಾಪುರ ತೋಟದ ಹಿಂದೆಗಡೆ ಇರೋ ಬಾವಿ, ಮುತ್ತರ ದೇವಸ್ಥಾನ ಇದೆಯಲ್ಲ, ಅದ್ರ ಮುಂದೆ ಇರೋ ಬಾವಿ ಇದು. ನೀರು ಯಾವ ಥರ ಇದೆ, ವಿಜಯ್ ಸೂಪರಾಗಿದೆ ಸ್ವಿಮ್ಮಿಂಗ್ ಮಾಡೋದಕ್ಕೆ. ಅಲ್ಲೇ ದೇವಸ್ಥಾನ ಹಿಂದೆಗಡೆ ನಮ್ಮ ಗಾಡಿ ಪಾಯಿಂಟ್ ಸೆಟ್ ಮಾಡಿದ್ದೀವಿ. ಗಾಡಿ ಪಾಯಿಂಟ್ ಓಡ್ತಾಯಿದೆ. ಇಲ್ಲಿ ನಾವು ಸರಿ ಅಂದ್ಬಿಟ್ಟು ನಾನು, ವೆಂಕಟೇಶಣ್ಣ ಮತ್ತು ರಮೇಶ್ ಎಲ್ಲರಲ್ಲೇ ಸ್ನಾನ ಮಾಡಿಕೊಂಡು ಬಾವಿಯಲ್ಲಿ ಆಮೇಲೆ ಈಜು ಹೊಡಿತಾಯಿದೆ. ನೋಡಿ, ಭಾಳ ಚೆನ್ನಾಗಿದೆ ಬಾವಿ. ಈಜು ಹೊಡಿಯೋದಕ್ಕೆಲ್ಲ ಚಿಕ್ಕ ಹುಡುಗರೆಲ್ಲ ಬಂದು ಈಜು ಹೊಡಿತಾವೆ. ಚೆನ್ನಾಗಿದೆ ಬಾವಿ. ದೇವಸ್ಥಾನ ಮುಂದೆಗಡೆ ಇದೆ ಬಾವಿ. ನಾವೆಲ್ಲ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀವಿ. ಸರಿ ಮಟ್ಟ ಅಲ್ಲಿಂದ ನಾವು ಈಜು ಹೊಡ್ಕೊಂಡು ಮರಿ ಎತ್ಕೊಂಡು ಸೀದಾ ಮರಿ ಕಟ್ ಮಾಡಿಸೋಣ ಅಂತ ಬಂದ್ವಿ. ವೆಂಕಟೇಶಣ್ಣ ಫ್ರೆಂಡ್ ಅಂತ ಅಲ್ಲಿ ಮಟೆಲ್ಲ ಕಟ್ ಮಾಡಿಸಿ, ಮಟನ್ ಯಾವ ಥರ ಇದೆ ಅಂದ್ಬಿಟ್ಟು ಗಾಡಿ ಬಂದು ಕಟ್ ಮಾಡಿಸ್ಕೊಂಡು, ಚಿಕನ್ ಕಟ್ ಮಾಡಿಸ್ಕೊಂಡು ಗಾಡಿ ಹತ್ರ ಬಂದು ಎಲ್ಲ ರೆಡಿ ಮಾಡ್ತಾಯಿದೆ. ನೋಡಿ, ಮಟನ್ನು ಅಡುಗೆ ಮಾಡ್ತಾಯಿದ್ವಿ. ಮಟನ್ನು ಮತ್ತು ಚಿಕನ್ನು. ಇವರೇ ಭಟ್ರು, ಭಾಳ ಚೆನ್ನಾಗಿ ತಮಿಳ್ ಸ್ಟೈಲ್ ಭಾಳ ಚೆನ್ನಾಗಿ ನಮ್ಮ ಭಟ್ರು ಭಾಳ ಚೆನ್ನಾಗಿ ಚಿಕನ್ ಮಟನ್ ಮಾಡ್ತಾರೆ. ಬೇಕಾದ್ರೆ ಫೋನ್ ಮಾಡಿ. ನೋಡಿ, ಮಟನ್ ಮಸಾಲ ರೆಡಿಯಾಗಿದೆ. ಮಸಾಲ ಎಲ್ಲ ಹಾಕಿದ್ದಾರೆ. ಮಟನ್ ಸೂಪರ್, ಮೇಕೆ ಮಟನ್ನು ಸೂಪರಾಗಿದೆ. ಅದಾದ್ಮೇಲೆ ಇದು ಬೋಟಿ. ನೋಡಿ ಬೋಟಿ ಯಾವ ಥರ ರೆಡಿಯಾಗಿದೆ. ಸರಿ ಮುಗಿಸ್ಕೊಂಡು ಊಟ ಮಾಡಿ ಅಲ್ಲಿಂದ ಬಜಾಪುರ ತೋಟದಾಗ ಹಾಸಿ ಮತ್ತು ಈಗ ನಾವು ಬೂದ್ಬೆಟ್ಟ ಹತ್ರ ಹೋಗ್ತಾಯಿದ್ವಿ ಪಾಯಿಂಟ್ಗೆ. ಇದು ಬಜಾಪುರ ತೋಟ, ಇದು ತೋಟದಾಗ ಹಾಸಿ ವಾಪಸ್ ಹೋಗ್ತಾಯಿದ್ದೀವಿ. ಈಗ ನೆಕ್ಸ್ಟ್ ಪಾಯಿಂಟ್ ಬಂದು ಬೂದ್ಬೆಟ್ಟ ಹತ್ರ ಹೋಗ್ತಾಯಿದ್ದೆ. ಹನುಮಂತನಹಳ್ಳಿ ಗೇಟು. ಹನುಮಂತನಹಳ್ಳಿ ಗೇಟ್ ಇಲ್ಲೇ ಬಿಕ್ಕೆ ಗಿಡ ಮತ್ತು ದಾಳಿಂಬೆ ಗಿಡ ಎಲ್ಲ ಸಿಕ್ಕಾಬಿಟ್ಟಿದೆ. ಇದೇ ಸೀಬೆ ಗಿಡದಲ್ಲಿ ಈಗ ಪಾಯಿಂಟ್ ಸೆಟ್ ಮಾಡಿದ್ದೀವಿ, ಕಾಣ್ತಿದ್ದೀರ. ಪಾಯಿಂಟ್ ಸೆಟ್ ಮಾಡಿದ್ದೀವಿ. ಓಕೆ ಫ್ರೆಂಡ್ಸ್, ಇದಿತ್ತು ವಿಡಿಯೋ. ಇಷ್ಟ ಲೈಕ್